ಸೊ ಈಗ ಬಂದಾಯ್ತು ನೋಡ್ರಿಪ್ಪ ತುಮಕೂರಿಗೆ. ಸೊ ಎಲ್ಲಿ ಹೋಗ್ಬೇಕು ಏನು ಅಂತ ಏನು ಗೊತ್ತಿಲ್ಲ. ನಂದು ಎಕ್ಸಾಮ್ ಇರೋದು ನಾ ಹೇಳ್ದಂಗೆ ಮಠದಾಗೈತಿ. ಸೊ ಮಠಕ್ಕೆ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ಇಲ್ಲಿ ಯಾರನ್ನಾದ್ರೂ ಕೇಳಿ ಹೋಗೋಣಂತ ಬರ್ರಿ. ಈಗ ಸಿದ್ಧಗಂಗಾ ಮಠಕ್ಕೆ. ಸೊ ಇಲ್ಲಿ ಹಜ್ಜಾರು ಫೋಟೋ ಹಾಕ್ಯಾರ. ಸೊ ಇದು ಮೇ ಬಿ ಎಕ್ಸಿಟ್ ಆಗಿರ್ಬೋದು. ಬರ್ರಿ ಹೋಗೋಣಂತೀಗ. ಅಲ್ಲಂಗೆ ಕಾಣುತ್ತಲ್ಲ ಅದ ನೋಡ್ರಿ, ಇದು ತುಮಕೂರು ರೈಲ್ವೆ ಸ್ಟೇಷನ್. ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಎಲ್ಲ ತುಂಬ ಗೊತ್ತಿಲ್ಲ ನನಗೆ. ಹೋಗ್ತಾರೆ ಹೊಂಟಾನೆ ನೋಡೋಣ ಬರ್ಲಿ. ಯಾರಕ್ಕೆ ನನ್ನ ಬಸ್ ಸ್ಟ್ಯಾಂಡ್ ಎಲ್ಲ ಐತಂತೆ. ಬಸ್ ಅಲ್ಲಿ ಮಟ್ಟ ಅದಾವಂತ ಫ್ರೆಂಡ್ಸ್. ಈಗ ನಾ ಮಠಕ್ಕೆ ಹೊಂಟಾನಿ ಬಸ್ ಸ್ಟ್ಯಾಂಡಿಂದ ನಡ್ಕೊತ. ಸೊ ಶ್ರೀಕಾಂತ್ ಫೋನ್ ಹಚ್ಚಿದ್ದ, ಅದ್ರ ಸಂಬಂಧ ತೋರ್ಸೋಕೆ ಆಗಲಿಲ್ಲ ನಿಮಗೆ. ಅಲ್ಲೈತಿ ಬಸ್ ಸ್ಟ್ಯಾಂಡ್. ಬಸ್ ಸ್ಟ್ಯಾಂಡಿಂದ ಹೊಳ್ಳಿ ಮಠಕ್ಕೆ ಹೊಂಟಿದ್ದೆ. ಇವರೆಲ್ಲ ಏನು ಹೊಂಟಾರಲ್ರಿ, ಇವರೆಲ್ಲ ಈಗ ಎಕ್ಸಾಮಿಗೆ ಹೊಂಟಾದ. ಇದು ಫ್ಲೈ ಓವರ್ ಕಟ್ಸೋ ಸಲುವಾಗಿ ಬಸ್ಗಳು ಮ್ಯಾಲೆ ಏನೋ ಹೋಗಂಗಿಲ್ಲ ಅಂತ. ಸೊ ಕೆಳಗೆ ಎಲ್ಲರೂ ನಡ್ಕೊತ ಹೊಂಟ್ರೆ. ಸೊ ನಾವು ಕೂಡ ನಡ್ಕೊತ ಹೋಗೋಣ ಅಂತ ಬರ್ರಿ. ಸಾಕಾಗಿ ಹೋಗ್ತೀರಿಪ್ಪ. ಸೊ ಇದು ಮೇನ್ ಎಂಟ್ರೆನ್ಸ್ ರೀ. ಶಿವಕುಮಾರ್ ಅಜ್ಜಾರ ತೀರ್ಕೊಂಡ ಈಗ ಒಂದು 5 ವರ್ಷ ಆಯ್ತು. 2019 ಅವ್ರ ಅಜ್ಜಾರ ತೀರ್ಕೊಂಡಿದ್ದೆ ಜನವರಿ 21 2019. ಸೊ ಇದು ಗುಡಿ ಎಂಟ್ರೆನ್ಸಿಗೆ ಬಂದಾತ. ಗುಡಿ ಸುತ್ತಮುತ್ತೆಲ್ಲ ಗುಡ್ಡಗಳು ಕಾಣಕತ್ತಾವ. ನಾನು ಬರೀ ಇದು ಕಲಾ ಮಾಧ್ಯಮ ಇಂಟರ್ವ್ಯೂಳಗೆ ನೋಡಿದ್ದೆ. ಮತ್ತು ಒಂದಿಷ್ಟು ಮಂದಿ ಇಲ್ಲಿ ಬ್ಲಾಗ್ಸ್ ಹಾಕಿದ್ರೆ ಅದನ್ನೂ ನೋಡಿದ್ದೆ. ಆದ್ರೆ ಈಗ ಇದೆಲ್ಲ ನೋಡೋಕೆ ಭಾಳ ಖುಷಿ ಆಗತ್ತೈತಿ. ಸುತ್ತಲ ಮುತ್ತಲೆಲ್ಲ ಗುಡ್ಡ ಅದೆಲ್ಲ ಅದಾವ ರೀ. ಲುಕಿಂಗ್ ವೆರಿ ನೈಸ್. ಗುಡ್ಡದ ನಡಕೈತಿ ಗುಡಿ. ಸೊ ಇಲ್ಲಿ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಅಂತಂತ ಒಂದೇನೋ ಐತಿ. ಇಂಗ್ಲೀಷ್ ಮೀಡಿಯಮ್ ಹೈಸ್ಕೂಲ್ ಐತಿ ಇಲ್ಲೇ. ಸೊ ನಂದು ಎಕ್ಸಾಮ್ ಎಲ್ಲೈತಿ ಅನ್ನೋ ಗೊತ್ತಿಲ್ಲ. ಬರ್ರಿ ನಿಮ್ಗೆ ಹೋಗಿ ಸಿಗ್ತಾನಂತೆ ಗುಡಿಗೆ ಹೋದ್ಮ್ಯಾಗ. ಫ್ರೆಂಡ್ಸ್ ಇನ್ನೂ ಒಳಗೆ ಹೋಗಿಲ್ರಿ ಗುಡಿ ಒಳಗೆ. ಈ FP ಐತಲ್ರಿ ಅಣ್ಣ ಒಂದು ಸ್ವಲ್ಪ ಫೋನ್ ಕೊಡೋಣ ಅಂತೇಳಿ ಫೋನ್ ಇಸ್ಕೊಂಡು ಅವರ ಪೇರೆಂಟ್ಸ್ ಜೋಡಿ ಮಾತಾಡಿದ. ಸೊ ಈಗ ಹೊಂಟತ್ ನೋಡ್ರಿ. ಈಗ ಇಲ್ಲಿ ಬರ್ತಾ ನೋಡ್ರಿ ಇವನ. ನಿನ್ನ ಹೆಸರೇನ? ಹಾಂ ಶರಣ್ಣ. ಅಂಕಲ್ ಅಣ್ಣನ ಯೂಟ್ಯೂಬ್ನಾಗ. ಸೊ ಈಗ ಗುಡಿಗೆ ಹೊಂಟತಿ. ಗುಡಿಗೆ ಮತ್ತೆ ಸಿಗ್ತಾನಂತೆ ಚಟೋಣಾಗಿ. ಸೊ ಇಲ್ಲೊಂದು ಗುಡಿ ಐತಿ, ಶ್ರೀ ಸಿದ್ಧಗಂಗಾ ಮಠ ಅಂತೇಳಿ. ಆ್ಯಂಡ್ ಅಲ್ಲೇ ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠಶಾಲಾ ಅಂತ ಐತಿ. ಹಿಂದೆ ಗುಡ್ಡ ರೀ, ಕೆಳಗೆ ಇವ ಶಾಲೆಗಳು ಭಾರಿ ಮಸ್ತ್ ಕಾಣತ್ತೆ ನನಗಂತೂ. ಇಲ್ಲೇ ಅಡವಿ ಶಿವಯೋಗಿಗಳ ಗದ್ದುಗೆ ಅಂತಂತೈತಿ. ಅಟವಿ ಶಿವಯೋಗಿಗಳ ಗದ್ದಿಗೆ ಅಂಥೇಳಿ. ಸೊ ಇಲ್ಲಿನೂ ಏನೇನೈತಲ್ಲ ತೋರಿಸ್ತಾನಂತ. ಬರ್ರಿ ಮೊದ್ಲೇಕ ಫ್ರೆಶ್ ಆಗ್ಬೇಕ್ರಿ. ಕೈ ಕಾಲು ತಗೊಂಡು ನಿಮಗೆ ಸಿಗ್ತಾನಂತಲ್ಲಿ ಮುಂದೆ ಹೋದ್ಮ್ಯಾಗ ಸ್ಟಾರ್ಟ್ ಆಗ್ಯಾರಿ. ಸೊ ಅಜ್ಜಾರ ಸಮಾಧಿ ಫ್ರೆಂಡ್ಸ್ ಇಲ್ಲೇ ಐತಿ. ನಾನು ಅವತ್ತು ಸಮಾಧಿ ಆಗೋ ದಿನದ ಲೈವ್ ವಿಡಿಯೋ ಪೂರ್ತಿ ನೋಡಿದ್ದೆ. ಈಗ ಇಲ್ಲೇ ಇದರಿಂದ ಫ್ರೆಶ್ ಆಗೋದೈತಿ. ಸ್ವಲ್ಪ ಫ್ರೆಶ್ ಆಗಿ ಗುಡಿಗೆ ಹೋಗೋಣಂತ ಬರ್ರಿ ಫ್ರೆಂಡ್ಸ. ಇದೆ ನೋಡ್ರಿ ಶಿವಕುಮಾರ್ ಅಜ್ಜಾರ ಸಮಾಧಿ ಸ್ಥಳ ಇರೋದು. ಗದ್ದುಗೆ ಅಂತ ಹೇಳ್ಬೋದು. ಗದ್ದುಗೆ ಇರೋದು. ಅವರು ಸಾಯೋಕ್ಕಿಂತ ಮುಂಚೆನೇ ಇದನ್ನು ಕಟ್ಸಿದ್ರಂತ. ಸೊ ಅವರ ಶಿವ ಶರೀರವನ್ನು ಇಲ್ಲೇ ದಫನ್ ಮಾಡ್ಯಾರ. ಸೊ ನಾವೀಗ ಹೋಗೋಣಂತ ಬರ್ರಿ ಮೊದಲಕ್ಕೆ. ಇದನ್ನು ಚಪ್ಪಲಿ ಕಳೆದು ಆ್ಯಂಡ್ ಇಲ್ಲೊಂದಿನೋ ಮೂರ್ತಿ ಗಿರ್ತಿ ಮಾಡ್ಸ್ಯಾರ. ನಿಮ್ಮ ಆಮೇಲೆ ತೋರಿಸ್ತಾನಂತ ಬರ್ರಿ. ಇದು ಬಹುಶಃ ರೀ ತೇರಿನ ಮಣಿ ಅಂತಾರಲ್ರಿ ನಮ್ಮೂರ ಕಡೆ. ಇದು ಅದಾಗಿರ್ಬೇಕು. ಇಲ್ಲ ಅಜ್ಜಾರ ಮಠ ಮಾಡಿದ್ದಕ್ಕೆ ಆ ಕಡೆ ಮಕ್ಳು ಮಾಡಿರ್ಬೇಕ್ರಿ ಅಂದ. ಅಲ್ಲಿ ಕಾಣುತ್ತೆ ನೋಡ್ರಿ ಉದ್ದಂದು ತೇರಿನ ಮಣಿ ಅಂತಾರಲ್ರಿ, ಅದಾಗಿರ್ಬೋದು ಇದು ಮೇ ಬಿ. ಎಲ್ಲ ಬೆಳ್ಸ್ಯಾರ ಮ್ಯಾಗಿಂದೆಲ್ಲ ತೆಗ್ದಾರ ಪತ್ರಸ್. ಸೊ ಬರ್ರಿ ಹೋಗೋಣಂತೀಗ ಗುಡಿ ಒಳಗೆ. ನೋಡ್ಬೋದು ನೀವು ಮಠ ಹೆಂಗೈತೆ ಅಂಥೇಳಿ. ಶಿವ ಶಿವ. ಸೊ ಈಗಂತೂ ದೇವರ ದರ್ಶನ ಆಯ್ತು, ಅಜ್ಜನ ದರ್ಶನ ಆಯ್ತು. ನಾನು ಅವಾಗ ಅಜ್ಜಾರ
ತೀರ್ಕೊಂಡ ದಿನ ನಾನು ಪಿ ಯು ಸಿ ಇದ್ದೆ, ಅವಾಗ ಇನ್ನೂ ಪಿ ಯು ಸಿ ಇದ್ದೆ. ಐ ಥಿಂಕ್ ಫಸ್ಟ್ ಪಿ ಯು ಸಿ ಏನೋ ಇದ್ದೆ ನಾನು. ಫಸ್ಟ್ ಪಿ ಯು ಸಿ ಮುಗಿಯಕ್ಕೆ ಬಂದಿತ್ತು ಅವಾಗ ಜನವರಿ 21, 2019 ನಾನು ಅವತ್ತು ನನ್ನ ಕಡೆ ಫೋನ್ ಇದ್ದಿದ್ದಿಲ್ಲ. ಅಂದ್ರೆ ಏನಾಗುತ್ತೆ ಅಜ್ಜಾರದೆಲ್ಲ ಸಮಾಧಿ ಎಲ್ಲ ಹೆಂಗೆ ಮಾಡ್ತಾರೆ ಏನು ಅಂತ ಅಂತೇಳಿ ನಂಗೆ ನೋಡೋಕೆ ಭಾಳ ಅವತ್ತು ಇಂಟ್ರೆಸ್ಟ್ ಇತ್ತು. ಸೊ ಏನು ಮಾಡಿದೆಪ್ಪ ಅಂದ್ರೆ ನಾವು ಅವತ್ತು ಊರಿಗೆ ಹೋಗಿ ನಮ್ಮ ಮನೆಗಂತೂ ಟಿ ವಿ ಇಲ್ಲ, ಅಲ್ಲಿ ಇನ್ನೊಬ್ಬರ ಮನೆಗೆ ಹೋಗಿ ಟಿ ವಿ ನೋಡ್ಕೊತ ಕುಂತೆ ಪೂರ್ತಿ ಹೆಂಗೆ ಸಮಾಧಿ ಮಾಡ್ತಾರೆ ಅಂಥೇಳಿ ನೋಡ್ಕೊತ ಕುಂತಿದ್ದೆ. ಅವಾಗ ಅವ್ರು ಅಂದ್ರಿ ಈ ದೇವಸ್ಥಾನನ ಅವ್ರು ಸಾಯೋಕ್ಕಿಂತ ಮೊದಲೇಕನ ಕಟ್ಟಿದ್ರಂತ. 1 ಲಕ್ಷದ ವೆಚ್ಚ 1 ಕೋಟಿ ವೆಚ್ಚದೊಳಗೆ ಇದನ್ನು ದೇವಸ್ಥಾನ ಕಟ್ಟಿದ್ರಂತ ಅಂತೇಳಿ ಅವಾಗ ಹೇಳಿದ್ದೆ. ಸೊ ಅದು ನನಗೆ ನೆನಪಿತ್ತು. ಆ್ಯಂಡ್ ದಿಸ್ ಈಸ್ ವಾಟ್ ಶ್ರೀ 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 ಶಿವಕುಮಾರ ಮಹಾಸ್ವಾಮಿಗಳ ಸಮಾಧಿ ಸ್ಥಳ. ಸಮಾಧಿ ಅನ್ನೋಕ್ಕಿಂತ ಗದ್ದುಗೆ ಅಂತನ್ಬೋದು. ಈಗ ನೆಕ್ಸ್ಟ್ ಪಟ್ಟಶು ಭಾಳ ಆಗೈತಿ. ಮತ್ತು ಏನಾರ ನಾಷ್ಟ ಬರೋಂಬರಿ ಮಾಡ್ಕೊಂಡು ಇಲ್ಲ ಐಟಿ ಎಲ್ಲ ಮೊದಲಕ್ಕೆ ಕೇಳೋಂಬರ್ರಿ, ಇಲ್ಲಾಂದರೆ ಎಲ್ಲರೂ ಹೋಗಿ ಮಾಡ್ಕೊಂಬಾರ್ದೆ. ಮೊದಲಕ್ಕೆ ಎಲ್ಲಿ ಇರೋದು ಅಂತೇಳಿ ಮೊದಲಕ್ಕೆ ಕನ್ಫರ್ಮ್ ಮಾಡ್ಕೊಡಂತೆ. ಅಜ್ಜನ ದರ್ಶನ ಅಂತ ಆತ. ಈಗ ಎಲ್ಲಿ ಇರೋದು ಎಲ್ಲಿ ಸ್ಟೇ ಮಾಡೋದು ಅಂತೇಳಿ ನೋಡೋಣಂತ ಬರ್ರಿ. ಈಗ ನಾ ಇರೋದು ಶಿವಕುಮಾರ ಅಜ್ಜಾರ ಸಮಾಧಿ ಎಲ್ಲ ಭಯ ಬರ್ತೈತಿ ಗದ್ದುಗೆ ಮುಂದೆ. ಇಲ್ಲೆಲ್ಲ ಸಾಕಷ್ಟು ದೇವಸ್ಥಾನಗಳು ಅದಾವ್ರಿ. ಮತ್ತು ಇಲ್ಲೊಂದು ದೇವಸ್ಥಾನ ಇದು ಯಾವುದಂತೇಳಿ ಬೋರ್ಡ್ ಹಾಕಿಲ್ಲ. ಹಾಂ, ಉದ್ದಾನ ಶಿವಯೋಗಿಗಳ ಗದ್ದುಗೆ. ಹೌದ್ರಿಪ್ಪ, ಮಾಡ್ಬೇಕು ಮೊದಲಿಗೆ. ಯಾಕಂದ್ರೆ ಶಿವಕುಮಾರ ಅಜ್ಜಾರ ಗುರುಗಳಿವರು ಉದ್ದಾನ ಶಿವಯೋಗಿಗಳು ಅಂತೇಳಿ ಉದ್ದಾನ ಶಿವಯೋಗಿಗಳು ಹಾಕಿದ ಬೆಂಕಿ ಇಲ್ಲಿ ಇನ್ನೂ ಆರಿಲ್ಲ ಅಂತ. ಯಾಕಂದ್ರೆ ಅವರು ತ್ರಿಕಾಲ ದಾಸೋಹಿ ಅಂತಂತೇಳಿ ಅಂತಾರಲ್ಲ, ತ್ರಿಕಾಲ ದಾಸೋಹ ಮಾಡಕ್ಕಂತಂಥೇಳಿ ಇವ್ರು ಬೆಂಕಿ ಹಾಕಿದ್ದು ಇನ್ನೂ ಒಟ್ಟ ಆರಿಲ್ಲಂತ್ರಿ. ಉದ್ದಾನ ಶಿವಯೋಗಿಗಳು ಹಾಕಿದ ಬೆಂಕಿ ಇನ್ನೂ ಆರಿಲ್ಲ ಅಂತ ಅಂತಾರಲ್ಲ. ಸೊ ಅವರೇ ಅವರು. ಸಿದ್ಧಗಂಗೆಯ ಈ ಪುಣ್ಯಕ್ಷೇತ್ರದೊಳಗೆ ತ್ರಿಕಾಲ ದಾಸೋಹ ಆಗಲಿ ಅಂತಂತೇಳಿ ಅವತ್ತು ಉದ್ದಾನ ಶಿವಯೋಗಿಗಳು ಹಾಕಿದ ಬೆಂಕಿ ಇನ್ನೂ ಆರಿಲ್ಲ ಅಂತ್ರಿ. ಅಂದ್ರೆ ಅವತ್ತು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇನ್ನೂ ಆ ಕಿಡಿ ಆರಿಲ್ಲಂತ, ಬೆಂಕಿ ಆರಿಲ್ಲಂತ. ಸೊ 3 ಹೊತ್ತು ಅಡುಗೆ ಮಾಡ್ತಾರೆ ಇಲ್ಲಿ. 3 ಹೊತ್ತು ಪ್ರಸಾದ ಇರುತ್ತೆ ಅಂತ ಹೇಳ್ತಾ ನನಗೆ ಎಷ್ಟು ಮಾಹಿತಿ ಗೊತ್ತದಲ್ಲ ಅಷ್ಟು ಮಾಹಿತಿ ನಿಮಗೆ ಶೇರ್ ಮಾಡ್ಕೊಳತ್ತೀನಿ. ಈಗ ಹೋಗೋಣಂತ ಬರ್ರಿ. ಇಲ್ಲೊಂದೇನೋ ಐತಿ ಸ್ಟ್ಯಾಚು, ಅಲ್ಲಿ ಹೋಗೋಣಂತ ಬರ್ರಿ. ಸೇ ಹಾಯ್ ಅಪ್ಪಿ, ಸೇ ಹಾಯ್ ಅಪ್ಪಿ, ಹಾಯ್ ಹೇಳ್ರು. ಇದು ಸ್ಮೃತಿವನ ಅಂತಂದು ಮಾಡ್ಯಾರ ಇಲ್ಲ. ಆ್ಯಂಡ್ ಇಲ್ಲೊಂದು ಕಲ್ಯಾಣಿ ಕೂಡ ಐತಿ. ಕಲ್ಯಾಣಿ ಇಲ್ಲೊಂದು ಐತಿ, ಮತ್ತು ಅಲ್ಲೊಂದು ನೋಡಿದ್ದೀರ ನಾಗಲ್ಲಾಗ, ಅಲ್ಲೊಂದು ಐತಿ ಕಲ್ಯಾಣಿ. ಆ್ಯಂಡ್ ಇಲ್ಲಿ ಹಿಂಗೆ ದಾರಿ ಐತ್ರಿಪ್ಪ. ಆ ದಾರಿ ಎಲ್ಲ ಗೊತ್ತೇನೋ ಗೊತ್ತಿಲ್ಲ ನಂಗೆ. ಇಲ್ಲೊಂದು ದಾರಿ ಐತಿ. ಇದೊಂದು ಸ್ಮಾಲ್ ಅಲ್ಲ, ಇದು ಒಂದು ದೊಡ್ಡದೈತಿ ಕಲ್ಯಾಣಿ. ಬಟ್ ಒಂದು ಕಲ್ಯಾಣಿಕ್ಕಿಂತ ಇದು ಸ್ವಲ್ಪ ಸಣ್ಣದೈತೆ ಅಷ್ಟೆ. ಆ್ಯಂಡ್ ಇಲ್ಲೇನೋ ಮಾಡ್ಯಾರ್ತಾಳ್ರಿಪ್ಪ. ಏನು ನೋಡೋಣಂತೀಗ ಸ್ಮೃತಿವನ ಅಂತಂತೇಳಿ ಒಳಗೆ ಏನೈತಿ ನೋಡ್ಕೊಂಬರ್ರಿ. ಓ, ಇದು ಅಜ್ಜಾರ್ದ ಗಾರ್ಡನ್ ಮಾಡ್ಯಾರ ಇಲ್ಲಿ, ಗಾರ್ಡನ್ ಟೈಪ್. ಸೊ ನೈಸ್. ಸೊ ಇಲ್ಲಿ ಎಷ್ಟು ಮಸ್ತ್ ಕಾಣತ್ತೆ ನೋಡ್ರಿ. ಇದು ಅಜ್ಜ ನದಿ ಭಾಗದಾಗ ಹೋಗ್ಬೇಕಾಗಿ ಸ್ಮೃತಿವನ ಅಂದ್ರೆ ಸ್ಮೃತಿ ಅಂದ್ರೆ ನೆನಪು, ವನ ಅಂದರೆ ಒಂದು ಸಣ್ಣ ಉದ್ಯಾನವನ. ಈ ರೀತಿ ಮಾಡೈತಿರಿ. ಸೊ ಇಲ್ಲೇ ಅಜ್ಜರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಹಾಕ್ಯಾರ್ರಿ. ನಾವು ಓದಿದ್ದೆ, ನೀವು ಓದ್ರಿ. ಸೊ ಇಲ್ಲಿ ಏನೇನೇನೋ ಅದಾವ. ಮತ್ತು ಏನಂತ ಗೊತ್ತಿಲ್ಲ. ಅಲ್ಲೆಲ್ಲ ಹೌದ್ರಿಪ್ಪ, ಇದು ಸ್ಮೃತಿವನ ಭಾರಿ ಕಾಣುತ್ತೆ. ಒಳಗೆ ಅಲ್ಲೇನೋ ಮೂರ್ತಿ ಗಿರ್ತಿದ್ದು ಮಾಡ್ಯಾರ. ಅಂದ್ರೆ ಅಜ್ಜಾರು ಹೆಂಗೆ ಹುಟ್ಟಿದ್ರು ಹೆಂಗಿಲ್ಲ ಅಂತ ಅನ್ನೋದು ಇಲ್ಲಿ ಇರ್ಬೋದು. ಅಲ್ಲಿ ಯಾಕೋ ತೊಟ್ಲದ್ದು ಒಂದೇನೋ ಸನ್ನಿವೇಶ ನಂಗೆ ಕಾಣಿಸಕತ್ತದ ಅಲ್ಲಿ. ಸೊ ಬೆಳಗ್ಗೆ ಎಕ್ಸಾಮ್ ಮುಗಿಸಿದ್ಮೇಲೆ ನಿಮ್ಗೆ ಸಿಗ್ತೇನೆ ಅಂತಿಲ್ಲ, ಮತ್ತೆ ಹೊಳಿ ಬಂದೆ. ಈಗ ಮೊದ್ಲೇಕ ಹೋಗೋಣಂತ ಬರ್ರಿ. ಅಜ್ಜಾರ ಮೂರ್ತಿ ನೋಡ್ರಿ ಎಷ್ಟು ಮಸ್ತ್ ಐತಿ, ಎಷ್ಟು ಮಸ್ತ್ ಕಾಣಕತ್ತೈತಿ. ಸೊ ಇಲ್ಲಿ ಡಾಕ್ಟರ್ ಬ್ರೋ ಕೂಡ ಬಂದಿದ್ರೆ. ಸ್ಟಾರ್ಟಿಂಗ್ ಲಾಕ್ಸ್ ಅವ್ರದ್ದು ಇಲ್ಲೇ ಐತಿ. ಸೊ ಇನ್ನೊಬ್ರು ಯೂಟ್ಯೂಬರ್ ಹೆಸರು ಹೇಳ್ತಾರೆ ಅಂತೇಳಿ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನಾ ಏನು ಪ್ರಮೋಷನಿಗೆ ಹೇಳಕತ್ತಿಲ್ಲ, ಈಗ ಹೇಳ್ತೇನೆ. ನಂಗೆ ನೆನಪಕ್ಕ ಇಲ್ಲಿ ಈ ಯೂಟ್ಯೂಬರ್ ಬಂದಿದ್ರೆ, ಈ ಯೂಟ್ಯೂಬರ್ ಹಿಂಗೆ ಹೇಳಿದ್ರೆ, ಹಿಂಗೆ ಮಾಡಿದ್ರೆ ಅಂತಂತ. ಕಲಾ ಮಾಧ್ಯಮದವರು ಇತ್ತಿತ್ತಲಾಗ ಬಂದಿದ್ರೆ ಒಂದು 7-8 ತಿಂಗಳ ಹಿಂದೆ. ಊಟದ ಇಲ್ಲೇ ದಾಸೋಹ ಹಿಂಗೆ ನಡೆಯುತ್ತೆ ಅಂತಂತೇಳಿ ಅವರು ಲಾಗ್ ಹಾಕಿದ್ರೆ. ಸೊ ನಿಮ್ಗೆ ಅಲ್ಲಿ ಹೋಗಿ ಸಿಗ್ತಾನಂತ ಸೆರೆಂಡ್ ಆಗ್ಯಾರ. ಸೊ ಇದು ಸಿದ್ಧಲಿಂಗೇಶ್ವರ ವೇದ ಸಂಸ್ಕೃತ ಮಹಾಪಾಠಶಾಲಾ 1917 ಸ್ಥಾಪನೆ ಮಾಡ್ಯಾರಂತ. ಅಂದ್ರೆ 106 years
106 ಇಯರ್ಸ್ ಆಯ್ತು. ಸೊ ಹಿಂದೆ ಗುಡ್ ಐತ್ರಿ. ನಂಗೆ ಅದೇ ಭಾಳ ಖುಷಿ ಆಗತ್ತಿದ್ದ. ನಾನು ಸೊಫಿಸ್ಟಿಕೇಟೆಡ್ ಏನು ಮಾಡಕತ್ತಿಲ್ಲ ವಿಡಿಯೋ. ನಾನು ಹೆಂಗೆ ನ್ಯಾಚುರಲಿ ಬೇರೆ ಲಾಕ್ಸ್ ಎಲ್ಲ ಹೆಂಗೆ ಮಾಡ್ತಾನೆ ಹಂಗೆ ಮಾಡಕತ್ತೀನಿ. ಏನೇನು ತೋರಿಸ್ಬೇಕಂತ ಅನ್ಸತ್ಲ ಅದನ್ನೆಲ್ಲ ತೋರಿಸ್ತಾನಂತ. ಯಾರು ಏನೂ ಅನ್ಕೊಳಕ್ಕೆ ಹೋಗ್ಬೇಡ್ರಿ. ಇಲ್ಲಿ ಏನೈತೆ ಅಂತ ಬರ್ರಿ ನೋಡ್ಕೊಂಡು. ಈಗ ಇಲ್ಲೇನೋ ಪ್ರಾರ್ಥನೆ ಮಾಡಿಸ್ತಾರಂತ ಇಲ್ಲೆಲ್ಲ, ಅದ್ರ ಸಂಬಂಧಾಗಿ ಇದನ್ನೆಲ್ಲ ಸ್ವಚ್ಛ ಮಾಡ್ತಾರೆ ಅಷ್ಟು ಹುಡುಗರು ಕೂಡಿ.